ಸಾಧ್ಯ ಆಗಿದೆ. ಸರ್, ನಿಮ್ಮ ವ್ಯಕ್ತಿತ್ವದ ಮೇಲೆ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಭಾವ ಬೀರಿದಂತಹ ವ್ಯಕ್ತಿತ್ವ ಯಾವುದು ಸರ್? ಇಲ್ಲ, ನನ್ನ ವ್ಯಕ್ತಿತ್ವ ಸರಳತೆ. ನಾನು ಯಾವತ್ತೂ ಕೂಡ ಬಡವ ಬರಲಿ ಶ್ರೀಮಂತ ಬರಲಿ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನೋಡೋದ್ರಿಂದ ಎಲ್ರಿಗೂ ಕೂಡ ಸಮಾನವಾದ ಮನಸ್ಸು ಇಟ್ಕೊಂಡು ಅವ್ರ ಜೊತೆ ನಾವು ಒಡನಾಟ ಬೆರೆಯೋದ್ರಿಂದ ಖಂಡಿತ ಅದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನನ್ನ ಮೊದಲಿಂದನೂ ಕೂಡ ನನ್ನ ಭಾವನೆನೇ ಅದು ಆಗಿರೋದ್ರಿಂದ ನಾನೇನು ತೋರ್ಪಡಿಕೆಗೇನು ಅದನ್ನು ಮಾಡ್ತಾ ಇಲ್ಲ. ಜನಗಳ ಜೊತೆ ಸಾಮಾನ್ಯವಾಗಿ ಅವ್ರ ಜೊತೆ ಬೆರೆತ್ಕೊಂಡು ಅವ್ರ ವಿಶ್ವಾಸದಲ್ಲಿ ಯಾರೇ ಬರಲಿ, ಅರ್ದಿರೋ ಅಂಗಿಯವನು ಬಂದರೂ ಅಷ್ಟೇ ಬೆಲೆ ಗೌರವಯುತವಾಗಿ ನೋಡ್ತೇವೆ. ಒಬ್ಬ ಸೂಟು ಬೂಟ್ ಹಾಕೊಂಡು ಬಂದವನು ಅಷ್ಟೇ ಒಂದೇ ಥರ ಒಂದೇ ಕಡೆ ಅವ್ರನ್ನೆಲ್ಲರನ್ನು ಕೂಡ ಸಂಪರ್ಕ ಮಾಡಿಕೊಂಡು ನಾವು ಅವ್ರ ಜೊತೆ ಬೆರೆಯೋದ್ರಿಂದ ಖಂಡಿತ ಜನ ನನ್ನ ಸರಳತೆಯನ್ನು ಇಷ್ಟಪಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅಲ್ಲ ಸರ್, ಇಷ್ಟಪಟ್ಟಿದ್ದಾರೆ, ಆದರೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿತ್ವ ಯಾರು ಸರ್? ಇಲ್ಲ, ಇದೇನೆ ಈ ಥರ ಯಾರೇ ಬಂದರೂ ಒಟ್ಟು ನೇರವಾಗಿ ನಮ್ಮ ಜನಪ್ರತಿನಿಧಿ ಮಾತಾಡಿಸ್ಬೋದು. ನಮ್ಮ ಎಮ್ ಎಲ್ ಎನ ನಾನೇ ಹೋಗಿ ಮಧ್ಯವರ್ತಿಗಳು ಬೇಡ, ನಾನೇ ಹೋಗಿ ನಮ್ಮ ಎಮ್ ಎಲ್ ಎನ ಮಾತಾಡಿಸ್ಬೋದು, ನನ್ನ ಅಹವಾಲನ್ನ ಹೇಳ್ಕೊಬೋದು ಅಂತಕ್ಕಂಥದ್ದು ನೇರವಾಗಿ ಅವ್ರಿಗೆ ಮುಕ್ತವಾದ ಅವಕಾಶನ ನಾನು ನೀಡಿದ್ದೇನೆ. ಹಾಗಾಗಿ ಖಂಡಿತ ಇಲ್ಲಿ ಯಾರು ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ಆದ್ದರಿಂದ ಇದನ್ನು ನಮ್ಮ ಜನ ಮೆಚ್ಚಿದ್ದಾರೆ, ಇಷ್ಟಪಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೋತೆ. ಸುರೇಶ್ ಬಾಬು ಅವರು ಕಾಲೇಜ್ ದಿನಗಳಲ್ಲಾಗಿರ್ಬೋದು ಅಥವಾ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನಾದ್ರು ತರಲೆಗಳ ಕೆಲಸಗಳು ಮಾಡಿದಾರಾ? ಇಲ್ಲಿ ಹುಡುಗಾಟದಲ್ಲಿದೆ. ನನ್ನ ಜೀವನದಲ್ಲಿ ಒಬ್ಬನ ಜೊತೆ ಜಗಳಾಡಿರೋದು ಲೈಫಲ್ಲಿ. ಪಾಪ ಅವನು ಜಗಳಾಡೋನಲ್ಲ, ನಾನು ಜಗಳಾಡೋನಲ್ಲ ಜೀವನದಲ್ಲಿ. ಆ ಥರ ಇಬ್ಬರು ಜಗಳ ಅಂತ ಆ ಥರ ಇದು. ಯಾಕೆಂದರೆ ನಾವು ಸಮಾಧಾನ ಪಡಿಸ್ತಕ್ಕಂಥದ್ದೇ ಭಾವನೆ ಜಾಸ್ತಿ. ಅದು ಇವತ್ತು ನಾನೇ ಹೋಗಿ ಸಾರಿ ಕೇಳಿದಂಥ ಪ್ರಸಂಗನೂ ಇದೆ ಇನ್ನು ಚಿಕ್ಕ ವಯಸ್ಸಲ್ಲಿ. ಏನೋ ವಿಚಾರ ಎಲ್ಲ ಊಟ ಮಾಡ್ತಾ ಕೂತಿದ್ದಾಗ ಒಂದೇನೋ ಘರ್ಷಣೆ ನಡೀತು ಯಾರಿಂದನೋ. ಅವಾಗ ಯಾರನ್ನೋ ವಹಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆತ ನಡ್ಕೊಂಡಂಥ ರೀತಿಗೆ ಆ ಥರ ಒಂದು ಸನ್ನಿವೇಶ ಉದ್ಭವ ಆಗಿತ್ತು. ಮತ್ತೆ ಅದನ್ನು ಬೆಳಗ್ಗೆ ಯೋಚನೆ ಮಾಡಿ ಆತನ ಹತ್ರನೇ ಹೋಗಿ ನಾನೇ ಅಪಾಲಜಿ ಕೇಳಿ ರಾತ್ರಿ ನಡೆದಿದ್ದಂಥದ್ದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ, ಏನೋ ಒಂದು ಕೆಟ್ಟಗಳಿಗೆ ಏನೆಲ್ಲ ಆಗಿರ್ಬೋದು ಅಂತಕ್ಕಂಥದ್ದನ್ನ ನಾನೇ ಅಪಾಲಜಿ ಕೇಳಿದಂಥದ್ದು ಇದೆ. ಸೂಪರ್ ಸರ್. ಯಾಕೆಂದರೆ ಇಡೀ ಜೀವನದಲ್ಲಿ ಕ್ಷಮೆ ಕೇಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಸರ್. ಯಾಕೆಂದರೆ ತಾವಾಗೇ ಹೋಗಿ ಕ್ಷಮೆ ಕೇಳುವಂಥದ್ದು ಏನಂದರೆ ಅದು ಒಂದು